ಕಥಾಮೃತಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಕಡು ಕರುಣೆ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣ ಸಿಂಧು ಎಂದೆಂದು. ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ಪಂಚಮಹಾಯಜ್ಞ ಸಂಧಿಯಲ್ಲಿ 20ನೇ ಪದ್ಯ. ನೆಲದೊಳಿಪ್ಪನು ಕೃಷ್ಣ ರೂಪದಿ ಜಲದೊಳಿಪ್ಪನು ಹರಿಯನಿಸಿ ಶೆಕೆಯೊಳಗಿಪ್ಪನು ಪರಶುರಾಮ ಉಪೇಂದ್ರನೆಂದೆನಿಸಿ. ಎಲ್ಲರೊಳ ಇಪ್ಪ ಜನಾರ್ದನನು ಬಾಂದಳದ ಅಚ್ಯುತ ಗಂಧನರ ಹರಿ ಪೊಳೆವ ದೋಕ್ಷದ ರಸಗಳಳು ರಸರೂಪ ತಾನಾಗೆ. ಪಂಚಭೂತಗಳಲ್ಲಿರುವಂತಹ ಪರಮಾತ್ಮ ರೂಪಕ್ಕೆ ಹೇಳ್ತಾ ಇದ್ದಾರೆ. ನೆಲದಲ್ಲಿ, ಪೃಥ್ವಿ ತತ್ವದಲ್ಲಿ ಧರಾಶನೇಶ್ವರ ಕೃಷ್ಣ ರೂಪ, ಜಲದಲ್ಲೇ ಅಪ್ತತ್ವದಲ್ಲಿ ವರುಣ, ಅಲ್ಲಿ ಹರಿರೂಪ, ಶಿಖೆ ತೇಜತತ್ವದಲ್ಲಿ ಅಗ್ನಿ ಪರಶುರಾಮ, ಅಲ್ಲಿ ಉಪೇಂದ್ರ, ಎಲ್ಲರೂ ಅಂದರೆ ವಾಯುತತ್ವದಲ್ಲಿ ಪ್ರವಾಹವಾಯು ಜನಾರ್ದನ ರೂಪದಿಂದಿದ್ದಾನೆ. ಬಾಂದಳ ಅಂದರೆ ಆಕಾಶದಲ್ಲಿ ಗಣೇಶ ಅಚ್ಯುತ. ಈ ರೀತಿಯಾಗಿ ಪರಮಾತ್ಮ ಅಲ್ಲಿದ್ದಾನೆ. ನೋಡ್ರಿ, ಆ ಪರಮಾತ್ಮ ಎಷ್ಟು ರೂಪದಿಂದ ಆಯಾ ತತ್ವದಲ್ಲಿ ಎದ್ದು ಎಲ್ಲರಿಗೂ ಉಪಕಾರ ಮಾಡ್ತಾ ಇದ್ದ. ರೂಪ ಪುರುಷೋತ್ತಮನು ಸ್ಪರ್ಶ ಪ್ರಾಪಕನು ಅನಿರುದ್ಧ ಶಬ್ದದಿ ವ್ಯಾಪಿಸಿಹ ಪ್ರದ್ಯುಮ್ನೋಪಸ್ಥದೆ ವಾಸುದೇವನಿಹ. ತಾಪೊಳೆವ ಪಾಯುಸ್ಥನಾಗೆ ಜಯಾಪತಿಯು ಸಂಕರ್ಷಣನು ಸುಸ್ಥಾಪಕನೆನಿಸಿ ಪಾದದಳು ದಾಮೋದರನು ಪೊಳೆವ. ರೂಪತತ್ವದಲ್ಲಿ ಬೃಹಸ್ಪತಿ ಅಪಾನ ಪುರುಷೋತ್ತಮ ರೂಪದಿಂದಿದ್ದಾನೆ. ಸ್ಪರ್ಶ ರೂಪತತ್ವದಲ್ಲಿ ವಾಯು ತನ್ಮಾತ್ರ ಬೃಹಸ್ಪತಿ ವ್ಯಾನನಲ್ಲಿ ಪ್ರಾಪಕನು ಸ್ಪರ್ಶ ಶಕ್ತಿ ಜ್ಞಾನ ಕೊಡುವ ಅನಿರುದ್ಧನಿದ್ದಾನೆ. ಶಬ್ದತತ್ವದಲ್ಲಿ ಆಕಾಶ ತನ್ಮಾತ್ರ ಬೃಹಸ್ಪತಿ ಪ್ರಾಣ ಪ್ರದ್ಯುಮ್ನ. ಉಪಸ್ಥ ತತ್ವದಲ್ಲಿ ಕರ್ಮೇಂದ್ರಿಯ ಸ್ವಯಂಭೂಮನು ವಾಸುದೇವ ನಾಮಕ ಪರಮಾತ್ಮ ಇದ್ದಾನೆ. ತಾಪೊಳೆವ ಅಂದರೆ ಪ್ರಕಾಶಿಸುವ ಅಂತ ಹೇಳ್ತಾ ಇದ್ದಾನೆ. ಪಾಯುಸ್ಥನಾಗಿ ಕರ್ಮೇಂದ್ರಿಯದಲ್ಲಿ ಮಿತ್ರನಾಮಕ ಸೂರ್ಯ, ಜಯಾಪತಿ ಸಂಕರ್ಷಣ. ಸುಸ್ಥಾಪಕ ನೆಲೆಸಿ ಸಮೀಚೀನನಾಗಿ ನೆಲೆಸಿಪ್ಪ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಪಾದತತ್ವದಲ್ಲಿ ಇಂದ್ರಪುತ್ರ ಜಯಂತ, ಯಜ್ಞ ಶಂಭು ದಾಮೋದರನು ಪ್ರಕಾಶಿಸುತ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ರೂಪದಲ್ಲಿ ಪುರುಷೋತ್ತಮ, ಸ್ಪರ್ಶದಲ್ಲಿ ಅನಿರುದ್ಧ, ಶಬ್ದದಲ್ಲಿ ಪ್ರದ್ಯುಮ್ನ, ಉಪಸ್ಥದಲ್ಲಿ ವಾಸುದೇವ, ಪಾವಿನಲ್ಲಿ ಸಂಕರ್ಷಣ, ಪಾದದಲ್ಲಿ ದಾಮೋದರ. ಈ ರೀತಿಯಾಗಿ ಆ ಪರಮಾತ್ಮನ ರೂಪಗಳನ್ನು ಚಿಂತನೆ ಮಾಡು ಅಂತ ಹೇಳ್ತಾ ಇದ್ದಾರೆ. ಚತುರವಿಂಶತಿ ತತ್ವದೊಳು ಶ್ರೀಪತಿ ಅನಿರುದ್ಧಾದಿ ರೂಪದೆ ವಿತತನಾಗಿದ್ದಖಿಳ ಜೇವರ ಸಂಹನನದೊಳಗೆ. ಪ್ರತತಿಯಂದದೆ ಸುತ್ತು ಸುತ್ತುತ ಪಿತೃಗಳಿಗೆ ತರ್ಪಕ ನೆನೆಸಿಕೊಂಡ ತುಳಮಹಿಮನು ಷಣ್ಣವತಿ ನಾಮದಲ್ಲಿ ನೆಲೆಸಿಹನು. ಚತುರವಿಂಶತಿ ತತ್ವದಲ್ಲಿ 24 ತತ್ವಗಳಲ್ಲಿ ಶ್ರೀಪತಿಯು ಪರಮಾತ್ಮನು ಅನಿರುದ್ಧಾದಿ ರೂಪದಿಂದ, ಶ್ರೀ ಲಕ್ಷ್ಮೀಪತಿಯು ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣಾದಿ ರೂಪಗಳಿಂದಲೂ ವಿತತನಾಗಿ ವ್ಯಾಪ್ತನಾಗಿದ್ದಾನೆ. ಅಖಿಳ ಜೀವರ ಸಂಹನನದೊಳಗೆ, ಸಮಸ್ತ ಜೀವರ ದೇಹದೊಳಗೆ ಪ್ರತತಿಯಂದದಿ ಬಳ್ಳಿ ಅಂದದಿ ಸುತ್ತು ಸುತ್ತುತ್ತ ಅಂತ ಹೇಳ್ತಾ ಇದ್ದಾರೆ. ಬಳ್ಳಿ ಹೇಗೆ ಗಿಡದ ಸುತ್ತುತ್ತೆ ಹಾಗೆ ಬಳ್ಳಿ ಯಾವ ಪ್ರಕಾರ ಆಧಾರವಾಗಿರುವ ಒಂದು ಗಿಡದ ಕೊಂಬೆಗೆ ಸುತ್ತುತ್ತಾ ಹೋಗುತ್ತದೆಯೋ, ಬಳ್ಳಿಗೆ ಸುತ್ತಲೂ ಒಂದು ಆಧಾರ ಬೇಕು.
ಶ್ರೀಹರಿಯು ಸ್ವತಂತ್ರ, ಅವನಿಗೆ ಯಾವ ಆಧಾರವೂ ಬೇಕಿಲ್ಲವಾದರೂ ಜೀವರ ದೇಹಗಳಲ್ಲಿ ಒಂದೊಂದು ರೂಪದಿಂದ ಸುತ್ತಕೊಂಡಿದ್ದಾನೆ. ಪಿತೃಗಳಿಗೆ ತರ್ಪಕ ನೆನೆಸಿ ಆಯಾ ಜೀವರುಗಳ ಪರಂಪರಾ ಹುಟ್ಟಿಸಿದ ಪಿತೃ, ತಂದೆ, ಅಜ್ಜ, ಮುತ್ತಜ್ಜ ಇತ್ಯಾದಿ ಪಿತೃಗಳಿಗೆ ತರ್ಪಕ ತೃಪ್ತಿಪಡಿಸುವನು ಅನಿಸ್ಕೊಂಡು ಅತುಳ ಮಹಿಮನು ಬಹಳ ಮಹಿಮೆ ಉಳ್ಳಂತಹ ಪರಮಾತ್ಮನು ಷಣ್ಣವತಿ 96 ನಾಮಗಳಿಂದ ಕರೆಸುತ್ತಾ ನೆಲೆಸಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಯಜಮಾನನಲ್ಲಿ ಅನಿರುದ್ಧಾದಿ 24 ಅಂಶ, ಅನಿರುದ್ಧ ಕೇಶವಾದಿ. ಅನ್ನದೊಳಗೆ ಪ್ರದ್ಯುಮ್ನ ಕೇಶವಾದಿ 24. ಭೋಕ್ತೃಗಳೊಳಗೆ ಸಂಕರ್ಷಣ 24, ಸಂಕರ್ಷಣ ಕೇಶವಾದಿ. ಅವಕಾಶಪ್ರದ ದೇವ ವಾಸುದೇವ ಕೇಶವಾದಿ 20. ನೋಡ್ರಿ, ಪರಮಾತ್ಮ ಎಷ್ಟು ರೂಪಗಳಿಂದ ನಮ್ಮ ದೇಹದಲ್ಲಿ ಇದ್ದು ನಮಗೆ ಇಷ್ಟೆಲ್ಲ ಉಪಕಾರ ಮಾಡ್ತಾ ಇದ್ದಾನೆ. ಚತುರವಿಂಶತಿ ತತ್ವದಳು ತತ್ಪತಿಗಳೆನಿಸುವ ಬ್ರಹ್ಮಮುಖ ದೇವತೆಗಳೊಳಗೆ 1152 ರೂಪ. ವಿತತನಾಗಿದ್ದೆಲ್ಲ ಜೇವರ ಜತನ ಮಾಡುವ ಗೋಸುಗ ಜಗತ್ಪತಿಗೆ ಏನಾದರೂ ಪ್ರಯೋಜನವಿಲ್ಲ ಇದರಿಂದ. ಚತುರವಿಂಶತಿ ತತ್ವಗಳು 24 ತತ್ವಗಳಲ್ಲಿ ತತ್ಪತಿಗಳೆನಿಸುವ 24 ತತ್ವಗಳಿಗೆ ಅಭಿಮಾನಿಯಾಗಿರುವಂತಹ ದೇವತೆಗಳಿಗೆ ಬ್ರಹ್ಮಾದಿ ದೇವತೆಗಳು, ಬ್ರಹ್ಮದೇವರೇ ಮೊದಲಾದ 24 ದೇವತೆಗಳಲ್ಲಿ ತತ್ವಗಳಲ್ಲಿ 24 ರೂಪ, 24 ತತ್ವಗಳು 576. 24 ಬ್ರಹ್ಮಾದಿ ದೇವತೆಗಳಲ್ಲಿರೋ 24 ರೂಪ, ಒಟ್ಟು 500. ಹೀಗೆ ಒಟ್ಟು 1100, 576, 570, 1152 ರೂಪಗಳಿಂದ ವಿತತ ವ್ಯಾಪ್ತನಾಗಿದ್ದು ಎಲ್ಲ ಜೀವರ ಜತನ ಮಾಡುವಗೋಸ್ಕರ, ಎಲ್ಲ ಜೀವರನ್ನು ಸಂರಕ್ಷಣೆ ಮಾಡುವಕ್ಕೋಸ್ಕರ ಇಷ್ಟು ರೂಪಗಳಿಂದಿದ್ದಾನೆ ಪರಮಾತ್ಮ. ಹೊರತಾಗಿ ಜಗತ್ತಿಗೆ ಒಡೆಯನಾಗಿರುವಂತಹ ಪರಮಾತ್ಮನಿಗೆ ಏನು ಸ್ವಯಪ್ರಯೋಜನ ಇಲ್ಲ. ಕೇವಲ ಜೀವನ ರಕ್ಷಣೆ ಮಾಡುವುದಕ್ಕಾಗಿಯೇ ಇಷ್ಟು ರೂಪಗಳಿಂದ ಕಾರ್ಯ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ನೋಡಿರಿ, ಪರಮಾತ್ಮ ಎಷ್ಟು ಉಪಕಾರ ಮಾಡ್ತಾ ಇದ್ದಾನೆ ನಮಗೆ. ಅನಂತ ಜೀವರಾಶಿಗಳಲ್ಲಿ ಇಷ್ಟೊಂದು ರೂಪದಿಂದ ಇದ್ದು ಆ ಜೀವರಾಶಿಗಳಿಗೆ ಉಪಕಾರ ಮಾಡ್ತಾ ಇದ್ದಾನೆ. ಇಂದಿರಾಧವ ಶಕ್ತಿ ಮೊದಲಾದೊಂದಧಿಕದಶ ರೂಪದಿಂದಲೇ ಪೊಂದಿಹನು ಸಕಲೇಂದ್ರಿಯಗಳಲ್ಲಿ ಪುರುಷನಾಮಕನು. ಸುಂದರಪ್ರದ ಪೂರ್ಣ ಜ್ಞಾನಾನಂದಮಯ ಚಿದ್ದೇಹದಳು ತಾನೊಂದರ ಕ್ಷಣ ಅಗಲದಲೆ ಪರಮಾಪ್ತನಾಗಿಪ್ಪ. ಇಂದಿರಾಧವ ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮನು ಶಕ್ತಿ ಮೊದಲಾದ ಒಂದಧಿಕ ದಶರೂಪದಿಂದಲೇ ಅಂತ ಹೇಳ್ತಾ ಇದ್ದಾರೆ. ಶಕ್ತಿ ಪ್ರತಿಷ್ಠಾ ಸಂವೇತ್ ಅಂತ ಹೇಳಿ ರೂಪಗಳು ಹೇಳಿದ್ದಾರೆ ತಂತ್ರಸಾರದಲ್ಲಿ. ಆ 11 ಸ್ತ್ರೀ ರೂಪಗಳು ಸಕಲೇಂದ್ರಿಯಗಳಲ್ಲಿ 11 ಇಂದ್ರಿಯಗಳಲ್ಲಿ ಪೊಂದಿಯನು 11 ಇಂದ್ರಿಯಗಳಲ್ಲಿ ಇದ್ದಾನೆ. ಈ ರೂಪಗಳಲ್ಲಿ ಸ್ತ್ರೀ ಆಕಾರವಾಗಿರುವರು. ಹೆಳಲು ಬಂಗಾರ ಕಂಚು ಇಲ್ಲಿ ಹೇಳ್ತಾ ಇದ್ದಾರೆ. ಕಂಚುಕ, ಸ್ತ್ರೀವಸನ, 2 ಭುಜ, ಪ್ರಾಂಜಲಿ, ಪ್ರಾರ್ಥನಾ ಮುದ್ರಾ, ಕೈಯನ್ನು ಒಡ್ಡಿಕೊಂಡು ಬಿಂಬನಾದ ಪುರುಷನಾಮಕನ ಸಮ್ಮುಖವಾಗಿ ನಿಂತಿರುವ ರೂಪಗಳೆಂದು ಶ್ರೀಮದಾಚಾರ್ಯರು ತಂತ್ರಸಾರದಲ್ಲಿ ಹೇಳಿದ್ದಾರೆ. ಪುರುಷನಾಮಕನು ಪುರುಷಾಕಾರವುಳ್ಳ ಪರಮಾತ್ಮನು ಪುರುಷ ಶಬ್ದವಾಚ್ಯನಾಗಿ ಸುಂದರವಾದ ಅವಯವಗಳಿಂದ ಯುಕ್ತನಾಗಿರುವುದರಿಂದ ಸುಂದರಪ್ರದ ಅಂತ ಹೇಳ್ತಾರೆ. ಸೌಂದರ್ಯವನ್ನು ತಂದುಕೊಡುವನಾಗಿದ್ದಾನೆ. ಸಚ್ಚಿದಾನಂದ ಸ್ವರೂಪನು, ಪೂರ್ಣ ಜ್ಞಾನಾನಂದವುಳ್ಳವನು, ಆನಂದಮಯ ನಾಮಕನು, ಚಿದ್ದೇಹ ಆನಂದಮಯ ಕೋಶಗತನಾಗಿರುವನು. ವಿಜಯದಾಸ್ ಹೇಳ್ತಾರೆ ಚಿದ್ದೇಹಾಕಾರ ಆನಂದಮಯನಯ್ಯ ಅಂಥೇಳಿ. ಇಂತಹ ಪುರುಷಬ್ದನಾಚ ವಾಚ್ಯನಾಗಿರುವಂತಹ ಪರಮಾತ್ಮನು
ಒಂದರ ಕ್ಷಣ ಬಿಡದಲೆ ಪರಮಾಪ್ತನಾಗಿದ, ಒಂದು ಕ್ಷಣವೂ ಬಿಡದೆ, ಒಂದು ತೃಣ ಕ್ಷಣವಾದರೂ ಜೀವನಿಂದ ಅಗಲದೆ ಪರಮ ಉತ್ತಮ ಸರ್ವೋತ್ತಮನಾಗಿರುವಂತಹ ಪರಮಾತ್ಮನು ಆಪ್ತನು ಬಂಧು ಆಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಇಂದಿರಾರಮಣನಾಗಿರುವಂತಹ ನಾರಾಯಣ ಪುರುಷನಾಮಕನಾಗಿ 11 ರೂಪಗಳಿಂದ 11 ಇಂದ್ರಿಯಗಳಲ್ಲಿದ್ದಾನೆ. ಕಾಲ, ಮಾಯಾ, ನಿಯತಿ, ಮತಿ, ವಿದ್ಯಾ, ಕಲಾ, ಪ್ರವೃತ್ತಿ, ಸ್ಫೂರ್ತಿ, ಪ್ರತಿಷ್ಠಾ, ಸಂವಿಶಕ್ತಿ ಅಂತಿದ್ದು ಮಹಾಲಕ್ಷ್ಮಿಯ 11 ರೂಪಗಳು. ಇಲ್ಲಿ ಪರಮಾತ್ಮ ತಾನಿದ್ದು ಶಕ್ತಿ ವಾಚ್ಯನಾಗಿದ್ದಾನೆ. ನೋಡ್ರಿ, ಪರಮಾತ್ಮ ಮಹಾಲಕ್ಷ್ಮೀ ದೇವಿ ಎಷ್ಟು ಉಪಕಾರ ಮಾಡ್ತಾ ಇದ್ದಾರೆ ಈ ಜೀವಕ್ಕೆ. ಆರಧಿಕ ದಶರೂಪದಿಂದಲೇ ತೋರು ತೆಪ್ಪನು ವಿಶ್ವಲಿಂಗ ಶರೀರದೊಳು ತೈಜಸನು ಪ್ರಾಜ್ಞನು ತುರ್ಯ ನಾಮಕನು 3-5 ರೂಪಗಳ ಧರಿಸುತ್ತ 5 ಕರದೊಳು ಪಾತ್ರದಿ ಖೇರ ಶಖೆ ಜಲ ಭೂಮಿಯೊಳಗೆ ಆತ್ಮನಾಮದಲೇ. ಅನಿರುದ್ಧಾದಿ ರೂಪಗಳೇ ವಿಶ್ವಾದಿ ಅಜಾದಿ ರೂಪಗಳು ಅಂತ ಹೇಳ್ತಾರೆ. ಆರಧಿಕ ದಶರೂಪದಿಂದಲೇ ತೋರು ತೆಪ್ಪನು. ವಿಶ್ವ ಇಲ್ಲಿ ಹೇಳ್ತಾ ಇದ್ದಾರೆ 10 + 6 16 ರೂಪದಿಂದ ಅಕಾರವಾಚ್ಯನಾಗಿ ವಿಶ್ವರೂಪಿಯಿಂದ 16 ಸ್ವರ ವರ್ಣ ಅಜಾದಿಗಳಲ್ಲಿ ಇದ್ದಾನೆ. ಅರ್ಧಗರ್ಭ ಪರ್ಯಂತವಾಗಿ 16 ರೂಪಗಳು ಲಿಂಗಕಲೆಗಳಲ್ಲಿವೆ. ತೈಜಸ ಪ್ರಾಜ್ಞ ತುರ್ಯ ನಾಮಕನು ಉಕಾರ, ತೈಜಸ್ಸಿನಿಂದ ಕ ಕ ಗ ಘ ಕಪಿಲಾದಿ 5 ರೂಪಗಳು. ಮಕಾರ ಪ್ರತಿಪಾದ್ಯ ಪ್ರಾಜ್ಞೆಯಿಂದ ಚ ಚ ಜ ಝಯ ಚಾರ್ವಾಂಗಾದಿ 5 ರೂಪಗಳು. ಸ್ವರಗತ ತೂರ್ಯ ಈತನೇ ವಾಸುದೇವ, ಈ ಸ್ವರಗತ ಇದರಿಂದ ಟ ಟ ಡ ಢಣ ಟಂಕಾದಿ 5 ರೂಪಗಳು. ಹೀಗೆ 3-5 ಕಪಿಲಾದಿ ಪಂಚ, ಚಾರ್ವಾಂಗಾದಿ ಪಂಚ, ಟಂಕಾದಿ ಪಂಚ 15 ರೂಪಗಳನ್ನು ಧರಿಸಿದ್ದಾನೆ. ಈ 5 ಕರಣಗಳಲ್ಲಿ ದಶ ಇಂದ್ರಿಯಗಳಲ್ಲಿ ಪಂಚತನ್ಮಾತ್ರಗಳಲ್ಲಿ ಈ ರೀತಿಯಾಗಿ 15 ರೂಪ. ಖೇರ ಅಂದರೆ ಆಕಾಶ, ವಾಯು, ಶಿಖಿ, ತೇಜ, ಜಲ, ಅಪ್, ಭೂಮಿ, ಪೃಥ್ವಿ ತತ್ವದಲ್ಲಿ ಸೂಕ್ಷ್ಮ ಪಂಚಭೂತಾದಿಗಳಲ್ಲಿ ಬಿಂದುವಾಚ್ಯನಾಗಿ ಧನ ತಾರ ಥಪತಿ ಈ ರೀತಿಯಾಗಿ 5 ರೂಪಗಳಿಂದ ಆತ್ಮನಾಮದಿಂದ ಪರಮಾತ್ಮ ಆ ಲಿಂಗ ಶರೀರದಲ್ಲಿ ವ್ಯಾಪ್ತನಾಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ನೋಡ್ರಿ, ಪರಮಾತ್ಮ ಎಷ್ಟು ರೀತಿಯಿಂದ ನಮ್ಮಲ್ಲಿದ್ದು ನಮಗೆ ಉಪಕಾರ ಮಾಡ್ತಾ ಇದ್ದಾನೆ. ಲಿಂಗ ಶರೀರದಲ್ಲಿ 16 ರೂಪದಿಂದ ವಿಶ್ವನಿದ್ದಾನೆ. ತೈಜಸ ಪ್ರಾಚಾತುರ್ಯ 15 ರೂಪದಿಂದ ದಶೇಂದ್ರಗಳಿರ್ತಾನೆ. ಭೂತ ಹಾಗೂ ತನ್ಮಾತ್ರದಲ್ಲಿ ಅಹಂಕಾರ ಚಿತ್ತಗಳ ಅಂತರಾತ್ಮ ಎಂಬ ನಾಮದಿಂದಿದ್ದಾನೆ. ಆತ್ಮನಾಮದಿಂದ ಮನಸ್ಸಿನಲ್ಲಿದ್ದಾನೆ. ಈ ರೀತಿಯಾಗಿ ಪರಮಾತ್ಮ ಇದ್ದಾನೆ. ಆ ರೂಪಗಳನ್ನೆಲ್ಲ ತಿಳ್ಕೊಂಡು ಯಾವಾಗಲೂ ಚಿಂತನೆ ಮಾಡ್ತಾ ಇರಬೇಕು. ಮನದೊಳ ಅಹಂಕಾರದೊಳು ಚಿಂತನೆಯ ಮಾಡ್ಪದು ಅಂತರಾತ್ಮನ ಘನಸು ತತ್ವದಿ ಪರಮನ ವ್ಯಕ್ತದಲ್ಲಿ ಜ್ಞಾನಾತ್ಮ. ಇನಿತು ಪಂಚಾಶ್ವದ್ವರ್ಣ ವೇದ್ಯನ ಅಜಾ ದೈವತ್ತು ಮೂರ್ತಿಗಳನ್ನು ಸದಾ ಸರ್ವತ್ರ ದೇಹಗಳಲ್ಲಿ ಪೂಜಿಪುದು. ಇಲ್ಲಿ ಹೇಳ್ತಾ ಇದ್ದಾರೆ, ಮನದೊಳು ಸೂಕ್ಷ್ಮ ರೂಪವಾದ ಮನಸ್ತತ್ವದಲ್ಲಿ, ಅಹಂಕಾರ ತತ್ವದಲ್ಲಿ ಅಂತರಾತ್ಮವಾಚ್ಯನಾಗಿದ್ದಾರೆ. ಘೋಷದಿಂದ ಪ ಪ ವ ಭ ಮ ಈ 5 ರೂಪದಿಂದ, ಶಾಂತದಿಂದ ಎರಲವ 4 ಅಕ್ಷರಗಳು, ಯಜ್ಞಾದಿ ರೂಪ 4 ರೂಪಗಳು. ಘನಸು ತತ್ವದಿ ಮಹತ್ತತ್ವದಲ್ಲಿ ಪರಮಾತ್ಮ ಎಲ್ಲಿ ಅತಿರಾಂತ ರೂಪದಿಂದ 5 ಅಕ್ಷರ ಶ ಶ ಶ ಶ ಶ ಸ ಹಳ ಶಾಂತಾದಿ 5 ರೂಪದಿಂದ ಅವ್ಯಕ್ತ ತತ್ವದಲ್ಲಿ ಆನಂದಮಯದಲ್ಲಿ ಜ್ಞಾನಾತ್ಮ ರೂಪಗಳು. ಕ್ಷ ಅಂದರೆ ಲಕ್ಷ್ಮೀ ನರಸಿಂಹ ರೂಪದಿಂದ. ಈ ಪ್ರಕಾರವಾಗಿ ಪಂಚಾಶದ್ವರ್ಣ ವೇದ್ಯನ 51 ವರ್ಣಗಳ ಪ್ರತಿಪಾದ್ಯನಾಗಿರುವಂತಹ ಅಜಾದಿ ಕ್ಷ ಪರ್ಯಂತ ಲಕ್ಷ್ಮೀ ಪರ್ಯಂತವಾಗಿ
51 ರೂಪಗಳನ್ನು ಸದಾ ಯಾವಾಗಲೂ ಎಲ್ಲ ಕಾಲದಲ್ಲಿಯೂ ನಿರಂತರವಾಗಿ ಸರ್ವತ್ರ ದೇಹದಲ್ಲಿ ಕಾರಣರೂಪ ಲಿಂಗ ದೇಹದಲ್ಲಿ ಚಿಂತಿಸಿದಂತೆ ಅವ್ಯಕ್ತ ಅನಿರುದ್ಧ ಸ್ಥೂಲ ದೇಹಗಳಲ್ಲಿಯೂ ಜ್ಞಾನಿಗಳಿಂದ ವಿಶ್ವಾದಿ ಅಷ್ಟವರ್ಗ ಜನಿತ ಅಜಾದಿ 51 ರೂಪಗಳ ವ್ಯಾಪ್ತಿ ಕಾರ್ಯಗಳನ್ನು ತಿಳಿದುಕೊಂಡು, ಅರಿತು ಅಂದರೆ ತಿಳಿದುಕೊಂಡು ಪೂಜೆ ಮಾಡಬೇಕೆಂದು ಹೇಳ್ತಾ ಇದ್ದಾರೆ. ತಂತ್ರಸಾರದಲ್ಲಿ ಶ್ರೀಮದಾಚಾರ್ಯ ಇದೆಲ್ಲ ಹೇಳಿದ್ದಾರೆ. ಆ ಒಂದೊಂದು ಇದಕ್ಕೂ ಎಷ್ಟು ಅರ್ಥ ಇದೆ. ಅಜ ಅಂದರೆ ಜನನ ಇಲ್ಲದವನು, ಆನಂದ ಅಂದರೆ ಆನಂದ ರೂಪನಾಗಿರುವನು. ಇಂದ್ರ ಅಂದರೆ ಈ ಇಂದ್ರ ಪರಮೇಶ್ವರಿ ರೂಪವಂತನಾಗಿದ್ದಾನೆ. ಈ ಈಶ ಮಹಾಲಕ್ಷ್ಮಿಗೂ ಸ್ವಾಮಿಯಾಗಿದ್ದಾನೆ. ಉಗ್ರ ರುದ್ರನನ್ನು ಸಂಹರಿಸುವವನಾಗಿದ್ದಾನೆ. ಉಗ್ರ ಪಾಪಿಗಳಿಗೆ ಕ್ರೂರನಾಗಿದ್ದಾನೆ. ಊರ್ಜ ನಿಸ್ಸೀಮವಾದ ಬಲ ಕ್ರಿಯಾಶಕ್ತಿಗಳುಳ್ಳವನು. ರು ಅಂದರೆ ಋತಂಬರ ಸತ್ಯ ಜಗತ್ತನ್ನು ಧರಿಸಿರುವವನು, ಪೋಷಿಸುವವನು. ರು ಅಂದರೆ ಋಗ ಮಕ್ಕಳನ್ನು ಸಂಹರಿಸುವುದರಿಂದ ಧನುವಿಗೆ ದಾನವರ ತಾಯಿಗೆ ಕ್ಲೇಶ ಉಂಟು ಮಾಡುವವನು. ರು ಅಂದರೆ ದೇವಮಾತೆಯಾದ ಅತಿಥಿಗೆ ಸುಖ ಕೊಡುವವನು. ರು ದಿತಿದೇವಿಯನ್ನು ವಿಷಾದಪಡಿಸುವನು. ಏಕಾತ್ಮ ಮುಖ್ಯಸ್ವಾಮಿಯಾಗಿದ್ದಾನೆ. ಐರ ರುದ್ರನನ್ನು ಸಂತೋಷಗೊಳಿಸುವನು. ಓಜೋಭೃತ್ ನಿರತಿಶಯವಾದ ಸಾಮರ್ಥ್ಯವುಳ್ಳವನು. ಔರಸ ಬ್ರಹ್ಮನೇ ಮಗನಾಗಿ ಉಳ್ಳವನು. ಅಂತ ಪ್ರಳಯ ಕಾಲದಲ್ಲಿ ಸರ್ವ ಜಗತ್ತನ್ನು ಸಂಹಾರ ಮಾಡುವನು. ಅರ್ಧಗರ್ಭ ಬ್ರಹ್ಮಾದಿಗಳು ಯಾವನು ಉದರದಲ್ಲಿರುವರೋ ಅವನು. ಕ ಅಂದರೆ ಕಪಿಲ ಸುಖರೂಪನಾಗಿದ್ದಾನೆ. ಸಾರಭೋಕ್ತ ಜಗತ್ಪಾಲಕನು ಕೊನೆಯಲ್ಲಿ ಸಂಹಾರ ಮಾಡುವನು. ಖ ಅಂದರೆ ಖಪತಿ ಇಂದ್ರಿಯಗಳಿಗೆ ನಿಯಾಮಕನಾಗಿದ್ದಾನೆ, ಪ್ರೇರಕನಾಗಿದ್ದಾನೆ. ಗ ಅಂದರೆ ಗರುಡನ ಮೇಲೆ ಕುಳಿತವನು. ಘ ಅಂದರೆ ಘರ್ಮ ಶತ್ರುಗಳನ್ನು ನಾಶ ಮಾಡುವವನು. ङ ಅಂದರೆ ङಸಾರ ವಿಷಯಗಳಲ್ಲಿ ಸಾರರೂಪದಿಂದ ಇರುವವನು. ಚ ಅಂದರೆ ಚಾರ್ವಾಂಗ ಸುಂದರವಾದ ಅವಯವವುಳ್ಳವನು. ಛ ಅಂದರೆ ಛಂದೋಗಮ್ಯ ವೇದಗಳಿಂದ ತಿಳಿಸಲ್ಪಡುವವನು. ಜ ಅಂದರೆ ಜನಾರ್ದನ ಜನನವಿಲ್ಲದವನು ಹಾಗೂ ಸಂಸಾರ ನಾಶಕನು. ಝ ಅಂದರೆ ಝಟಿತಾರಿ ಶತ್ರುಗಳನ್ನು ಪರಾಭವಗೊಳಿಸುವವನು. ಯಮ ವೇದ ಮುಂತಾದವುಗಳಿಂದ ತನ್ನನ್ನು ಹೊಗಳುವವನನ್ನು ಮೋಕ್ಷಾದಿಗಳನ್ನು ಕೊಟ್ಟು ಸನ್ಮಾನಗೊಳಿಸುವನು. ಟ ಅಂದರೆ ಟಂಕವೆಂಬ ಆಯುಧವನ್ನು ಕೈಯಲ್ಲಿ ಹಿಡಿದವನು. ಠ ಅಂದರೆ ಠಳಕ ರುದ್ರ ಇಂದ್ರರಿಗೆ ಸುಖವನ್ನು ಕೊಡುವವನು. ಡ ಅಂದರೆ ಡರಕ ಚಂದ್ರ ಅಗ್ನಿ ಇವರಿಗೆ ವಿಶೇಷವಾದ ಕಾಂತಿಯನ್ನು ಕೊಡುವವನು. ಢ ಅಂದರೆ ಢರಿ ಮುಕ್ತರಿಗೆ ಆನಂದಿಸುವ ಬ್ರಹ್ಮನೇ ಪುತ್ರನಾಗಿ ಉಳ್ಳವನು. ಣಾತ್ಮ ಸುಖ ಸ್ವರೂಪನಾಗಿದ್ದಾನೆ. ತ ಅಂದರೆ ತಾರ ಸಂಸಾರದಿಂದ ತರಿಸುವವನು ಅಂದರೆ ದಾಟಿಸುವವನು. ಥ ಅಂದರೆ ಥವ ಗೋವರ್ಧನ ಪರ್ವತವನ್ನು ಧರಿಸಿದವನು. ದ ಅಂದರೆ ದಂಡೆ ಗೋವುಗಳನ್ನು ಆಡಿಸಲಿಕ್ಕೆ ಕೋಲನ್ನು ಹಿಡಿದವನು. ಧ ಅಂದರೆ ಧನ್ವಿ ಶಾಂಗ್ಯ ಧನಸ್ಸನ್ನು ಹಿಡಿದವನು. ನ ಅಂದರೆ ನಮ್ಯ ಸರ್ವರಿಂದಲೂ ವಂದನೀಯನಾದವನು. ಪ ಅಂದರೆ ಪರಹ ಗುಣಪೂರ್ಣನಾಗಿದ್ದಾನೆ. ಫ ಅಂದರೆ ಫಲವೀಯುವ ಸ್ವಾಮಿಯಾಗಿದ್ದಾನೆ. ಬ ಅಂದರೆ ಬಲಿ ಅಮಿತವಾದ ಬಲವುಳ್ಳವನು. ಭ ಅಂದರೆ ಭಗ ಪೂರ್ಣ ಜ್ಞಾನಾನಂದಾದಿ ಷಡ್ಗುಣೈಶ್ವರ್ಯ ಸಂಪನ್ನನಾಗಿದ್ದಾನೆ. ಮ ಅಂದರೆ ಮನು ಪೂರ್ಣ ಜ್ಞಾನರೂಪಿಯಾಗಿದ್ದಾನೆ. ಯ ಅಂದರೆ ಯಜ್ಞ ಎಲ್ಲರಿಂದಲೂ ಪೂಜಿಸಲ್ಪಡುವವನು. ರ ಅಂದರೆ ರಾಮ ಅಪರಿಮಿತವಾದ ರಮಣ ಸುಖವುಳ್ಳವನು ಅಥವಾ ಭಕ್ತರನ್ನು ಸುಖಿಸುವವನು. ಲ ಅಂದರೆ ಲಕ್ಷ್ಮೀಪತಿ ಮಹಾಲಕ್ಷ್ಮೀ ದೇವಿಯ ಪತಿಯಾಗಿದ್ದವನು. ವ ಅಂದರೆ ವರ ಎಲ್ಲರಿಂದಲೂ ಮೋಕ್ಷಕ್ಕಾಗಿ ವರಿಸಲ್ಪಡುವವನು. ಶ ಅಂದರೆ ಶಾಂತ ಸಂವಿತ್ ಸುಖರೂಪವಾದ ಸುಖದಾಯಕವಾದ ಬುದ್ಧಿಯುಳ್ಳವನು. ಷ ಅಂದರೆ ಷಡ್ಗುಣಾತ್ಮ ಶ್ರೀಕಾಮ ಮಹಾತ್ಮ್ಯ ಮುಂತಾದ ಷಡ್ಗುಣ ಸಂಪನ್ನನು. ಸಾರಾತ್ಮ ಅಪ್ರಾಕೃತ ಚಿದಾನಂದಮಯವಾದ ದೇಹವುಳ್ಳವನು. ಹ ಅಂದರೆ ಹಂಸ ಪ್ರಳಯ ಕಾಲದಲ್ಲಿ ಸರ್ವವನ್ನು ಸಂಹರಿಸುವವನು ಮತ್ತು ಸರ್ವಜ್ಞನು.
50 ಲಾಳೂಕ ಮುಕ್ತರಿಗೂ ಬ್ರಹ್ಮರುದ್ರರಿಗೂ ಸುಖವನ್ನುಂಟು ಮಾಡುವವನು ಪುರುಷೋತ್ತಮನಾದ ನಾರಾಯಣನು ಹೀಗೆ ಅಜಾದಿ 50 ವರ್ಣಗಳಿಂದ ಹೇಳಲ್ಪಡ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ನೋಡ್ರಿ ಆ ಪರಮಾತ್ಮನ ಮಹಿಮೆ ಎಷ್ಟಿದೆ. ಚತುರವಿಂಶತಿ ತತ್ಪದಳು ತತ್ಪತಿಗಳೆನಿಸುವ ಬ್ರಹ್ಮಮುಖ ದೇವತೆಗಳು 13,800 ಚತುರವಿಂಶತಿ ರೂಪದಿಂದ ವಿತತನಾಗಿದ್ದೆಲ್ಲರಳು ಪ್ರಾಕೃತ ಪುರುಷನಂದದಲ್ಲಿ ಪಂಚಾತ್ಮಕನು ರಮಿಸುವನು. ಚತುರವಿಂಶತಿ ತತ್ವದಳು 24 ತತ್ವಗಳಲ್ಲಿ ತತ್ಪತಿಗಳೆನಿಸುವ ಬ್ರಹ್ಮಮುಖ ಬ್ರಹ್ಮಾದಿ ದೇವತೆಗಳೊಳಗೆ ಬ್ರಹ್ಮದೇವರೇ ಮೊದಲು ಮಾಡಿಕೊಂಡು ತತ್ವಾಭಿಮಾನಿ ಧರಾ ಶನೈಶ್ವರ ತತ್ವಗಳಲ್ಲಿ ಸಕಲ ತತ್ವ ಕಲಾಭಿಮಾನಿಗಳಲ್ಲಿ 13,800 ಅಧಿಕ ಚತುರವಿಂಶತಿ ಅಂತ ಹೇಳ್ತಾ ಇದ್ದಾರೆ. 13,824 ರೂಪಗಳಿಂದ ವಿತತನಾಗಿದ್ದು ವ್ಯಾಪ್ತನಾಗಿದ್ದು ಎಲ್ಲ ಜೀವರ ಒಳಗೆ ತಾನಿದ್ದು ಪ್ರಾಕೃತ ಪುರುಷನಂದದೆ ಸಚ್ಚಿದಾನಂದಾತ್ಮಕ ತಾನಾದರೂ ಲೋಕವತ್ತು ಲೀಲಾಮಾನುಷ ಪ್ರಾಕೃತ ಮನುಷ್ಯನಂತೆ ಪಂಚಾತ್ಮಕನು ಅನಿರುದ್ಧಾದಿ 5 ರೂಪಗಳಿಂದ ವಿಹಾರ ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಪರಮಾತ್ಮ ಹೀಗೆ ತತ್ವಾಭಿಮಾನಿ ದೇವತೆಗಳಲ್ಲಿಯೂ ತತ್ವಗಳಲ್ಲಿಯೂ ಅಲ್ಲಿರುವ ರೂಪಗಳನ್ನು ಇಲ್ಲಿ ಹೇಳ್ತಾ ಇದ್ದಾರೆ. 13,824 ರೂಪಗಳು ಅಂಥೇಳಿ ನೋಡಿ. ಇಷ್ಟೊಂದೆಲ್ಲ ರೂಪದಿಂದ ಪರಮಾತ್ಮ ಅಲ್ಲಿದ್ದು ಈ ಜೀವರಿಗೆ ಏನೇನು ಸುಖಗಳನ್ನು ತಂದು ಕೊಡಬೇಕು ಅದನ್ನೆಲ್ಲ ತಂದು ಕೊಡ್ತಾರೆ. ಆ ಪರಮಾತ್ಮ ನೋಡ್ರಿ ಎಷ್ಟು ಉಪಕಾರ ಮಾಡ್ತಾಯಿದೆ. ಪ್ರತಿ ಕ್ಷಣಕ್ಕೆ ಅದಕ್ಕೆ ಹೇಳಿದ್ರು ದಾಸರು, ಪ್ರತಿ ಕ್ಷಣಕ್ಕೆ ನೇನೆ ಹರಿಯ, ಪ್ರತಿ ಕ್ಷಣಕ್ಕೆ ನೇನೆ ಲವಕ್ಕೆ ತ್ರುಟಿಗೆ ನೇನೆ ಇರುಳು ಹಗಲು ನೇನೆ ಹರಿಯ. ಇಷ್ಟೆಲ್ಲ ರೂಪದಿಂದ ಪರಮಾತ್ಮ ನಮ್ಮ ದೇಹದಲ್ಲಿ 24 ತತ್ವಗಳಲ್ಲಿ ಇದ್ದು ನಮಗೆ ಆ ತತ್ವಗಳಿಂದ ಆಗಬೇಕಾದಂತಹ ಅನುಕೂಲಗಳನ್ನು ಮಾಡಿಕೊಡ್ತಾ ಇದ್ದ. ಇವೆಲ್ಲ ತಿಳ್ಕೋಬೇಕು ಪರಮಾತ್ಮನ ಈ ರೂಪಗಳನ್ನು, ಅವನು ಮಾಡಿದ ಉಪಕಾರವನ್ನು. ಕೇಶವಾದಿ ಸುಮೂರ್ತಿ 12 ಮಾಸ ಪುಂಡ್ರಗಳಲ್ಲಿ ವೇದ ವ್ಯಾಸ ಅನಿರುದ್ಧಾದಿ ರೂಪಗಳ 6 ಋತುಗಳಲ್ಲಿ ವಾಸವಾಗಿ ಹವೆಂದು 30 ವಾಸರದಿ ಸತ್ಕರ್ಮ ಧರ್ಮ ನಿರಾಶೆಯಿಂದಲಿ ಮಾಡು ಕರುಣವ ಬೇಡು ಕೊಂಡಾಡು. ಪರಮಾತ್ಮ ಈ ರೀತಿಯಾಗಿ ಕೃಷ್ಣ ಪಕ್ಷದಲ್ಲಿ ಶುಕ್ಲ ಪಕ್ಷದಲ್ಲಿ ಕೇಶವಾದಿ ರೂಪಗಳಿಂದ ಇದ್ದಾನೆ. ಆಮೇಲೆ 12 ತಿಂಗಳಲ್ಲಿ ಕೇಶವಾದಿ ರೂಪಗಳಿದ್ದಾನೆ. 6 ಋತುಗಳಲ್ಲಿದ್ದಾನೆ. 30 ದಿವಸದಲ್ಲಿದ್ದಾನೆ. ವಾಸರ ದಿವಸಗಳಲ್ಲಿಯೂ ಇದ್ದಾನೆ. ಈ ರೀತಿಯಾಗಿ ಪರಮಾತ್ಮನ ಎಲ್ಲ ರೂಪಗಳನ್ನು ಚಿಂತಿಸುತ್ತಾ ಆ ಪರಮಾತ್ಮನ ಮರಿಬೇಡ, ಅವನು ಮಾಡಿದ ಉಪಕಾರವನ್ನು ಮರಿಬೇಡ ಅಂತ ಹೇಳ್ತಾ ಇದ್ದಾರೆ. ನೋಡ್ರಿ ಇಷ್ಟೆಲ್ಲ ರೂಪದಿಂದ ಅನಂತ ಜೀವರಾಶಿಗಳಲ್ಲಿ ಪರಮಾತ್ಮ ಇದ್ದು ಅವರಿಗೆ ಆಯಾ ಇಂದ್ರಿಯಗಳಿಂದ ಏನು ಸುಖ ಕೊಡಬೇಕು ಆ ಎಲ್ಲ ಸುಖಗಳನ್ನು ಕೊಡುತ್ತಾ ಪರಮಾತ್ಮ ಅವರಿಗೆ ಇದು ಮಾಡ್ತಾ ಇದ್ದಾರೆ. ಪರಮಾತ್ಮನ ಮಹಿಮೆ ಎಷ್ಟಿದೆ ನೋಡ್ರಿ. ಒತ್ತಿ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೇಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿಸಿ ಮನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವರ.